ಚನ್ನಪಟ್ಟಣ ಗೆಲುವಿನ ನಂತರದಲ್ಲಿ ಸಿಪಿ ಯೋಗೇಶ್ವರ್ ಅವರು ಚುನಾವಣಾಧಿಕಾರಿಗಳಿಂದ ಗೆಲುವಿನ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲಿ ಕಾರ್ಯಕರ್ತರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅವರನ್ನ ಎತ್ಕೊಂಡು ಸಂಭ್ರಮವನ್ನ ಮಾಡಿರುವಂತಹ ಒಂದು ಚಿತ್ರಣವೂ ಕೂಡ ಕಾಣಸಿಗುತ್ತೆ. ಇದು ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ಗೆಲುವಿನ ನಂತರದಲ್ಲಿ ನೇರವಾಗಿ ಅವರು ಚುನಾವಣಾಧಿಕಾರಿಗಳಿಂದ ಗೆಲುವಿನ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದ್ರು. ಆ ನಂತರದಲ್ಲಿ ವ್ಯಕ್ತವಾದಂತಹ ಸಂಭ್ರಮಾಚರಣೆ. ಈ ಸಂದರ್ಭಕ್ಕೆ ಡಿಕೆ ಸುರೇಶ್ ಅವರು, ಶಾಸಕರಾದ ಕದಲೂರು ಉದಯ್, ಹಾಗೆ ಡಾಕ್ಟರ್ ರಂಗನಾಥ್, ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಯೋಗೇಶ್ವರನವರ ಗೆಲ್ಲಿಸಿಕೊಳ್ಳಿಕ್ಕೆ ಒಂದು ಯೋಗೇಶ್ವರ್ ಅವರ ಬಣ ಮತ್ತು ಮಗದೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಇವರೆಲ್ಲರ ಎಫರ್ಟ್ನ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ಈ ಗೆಲುವಿನ ಸಂಭ್ರಮ ಅಲ್ಲಿ ವ್ಯಕ್ತವಾಗಿದೆ. ಸೋತವರು ಕೂಡ ಅವರ ಸೋಲಿಗೆ ಕಾರಣಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು, ಭರತ್ ಬೊಮ್ಮಾಯಿ ವಿರುದ್ಧ 13,448 ಮತಗಳ ಗೆಲುವನ್ನ ಪಠಾಣ್ ದಾಖಲು ಮಾಡಿದ್ದಾರೆ. ಬೊಮ್ಮಾಯಿ ಭದ್ರಕೋಟೆಯನ್ನು ಛಿದ್ರಗೊಳಿಸಿದ್ದಾರೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಪಠಾಣ್ಗೆ ಜಯ ಲಭಿಸಿದೆ. ಕಳೆದ ಬಾರಿ ಸೋತಿದ್ರು. ಈ ಬಾರಿ ಆ ಸೋಲಿನ ನಂತರದಲ್ಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅದರಂತೆ ಗೆದ್ದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಭದ್ರಕೋಟೆ ಹೇಳಿ ಕೇಳಿ 5 ಬಾರಿ ಬೊಮ್ಮಾಯಿ ಅವರಲ್ಲಿ ಗೆಲುವನ್ನು ದಾಖಲು ಮಾಡಿದ್ರು. ಈಗ ಆ ಪುತ್ರನನ್ನ ಕಣಕ್ಕೆ ಇಳಿಸಿದ್ರು. ಆ ಮೂಲಕವಾಗಿ ಆ ಗೆಲುವಿನ ಅಲೆ ಏನಿದೆ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅವರಿದ್ರಾದ್ರೂ ಕೂಡ ಅದು ವರ್ಕೌಟ್ ಆಗಿಲ್ಲ. ಅದಕ್ಕೆ ಹಲವಾರು ಸ್ಟ್ರಾಟಜಿಗಳು ಕಾಂಗ್ರೆಸ್ನಿಂದಲೂ ಕೂಡ ಆಗಿದೆ, ಕೆಲವು ಲೋಪದೋಷಗಳು ಬಿಜೆಪಿಯಿಂದಲೂ ಆಗಿದೆ. ಇದರ ಪರಿಣಾಮ ಭರತ್ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ಸೋಲನ್ನ ಕಾಣಬೇಕಾದಂತಹ ಪರಿಸ್ಥಿತಿ. ಸದ್ಯ ಸೋಲಿಗೆ ಭರತ್ ಬೊಮ್ಮಾಯಿ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಸೋತದನ್ನ ಆಕ್ಸೆಪ್ಟ್ ಮಾಡ್ತೀನಿ, ಆದರೆ ಹಣದ ಹೊಳೆಯನ್ನ ಹರಿಸಿದ್ದಾರೆ. ಜನರಿಗೆ ಹಣದ ಆಮಿಷವನ್ನ ತೋರಿಸಿ ಗೆಲುವನ್ನ ಮಾಡಿಕೊಂಡಿದ್ದಾರೆ. ಆಡಳಿತ ಪಕ್ಷ ಸಾಕಷ್ಟು ಹಣವನ್ನ ತಲುಪಿಸುವಂತಹ ಕೆಲಸವನ್ನ ಮಾಡಿತ್ತು ಅಂತೆಲ್ಲ ಜರಿಯುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಗಾಗಿ ಸಜ್ಜಾಗಿರುವಂತಹ ಒಂದು ಚಿತ್ರಣ. ಮಗದೊಂದು ಕಡೆಯಲ್ಲಿ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಗೆಲುವಿನ ನಂತರದಲ್ಲಿ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯಲ್ಲಿ ನಾನು ತೊಡಗಿಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ಸೋಲಿಗೆ ಭರತ್ ಬೊಮ್ಮಾಯಿ ಅವರು ಕೆಲವೊಂದಷ್ಟು ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿ ಗೆಲುವನ್ನು ದಾಖಲು ಮಾಡಿಕೊಂಡಿದ್ರು. ಬಸವರಾಜ ಬೊಮ್ಮಾಯಿ ಅವರ ಭದ್ರಕೋಟೆ ಅಂತಲೇ ಶಿಗ್ಗಾವಿ ಬಿಂಬಿತವಾಗಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ ತನ್ನ ಒಂದು ಬೇರನ್ನ ಸ್ಥಾಪನೆ ಮಾಡುವಲ್ಲಿ ಈ ಬೈ ಎಲೆಕ್ಷನ್ನಲ್ಲಿ ಸಕ್ಸಸ್ ಅನ್ನ ಕಂಡಿದೆ. ಆ ಮೂಲಕವಾಗಿ ಯಾಸಿರ್ ಪಠಾಣ್ ಗೆಲುವನ್ನು ದಾಖಲು ಮಾಡಿದ್ದಾರೆ. ಆ ನಂತರದಲ್ಲಿ ಯಾಸಿರ್ ಪಠಾಣ್ ಇದು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು